ನಮಸ್ಕಾರ ಎಲ್ಲರಿಗೂ. ಇವತ್ತು ಟೊಮೆಟೊ ಮತ್ತು ಬೀಟ್ರೂಟ್ ಹಾಕಿ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಒಂದು ಸಣ್ಣ ಲೋಟದಷ್ಟು ಸಾಬೂದನಿ ತಗೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕ್ರಿ. ಆಮೇಲೆ ಅದೇ ಲೋಟದಲ್ಲೇನ 3 ಲೋಟ ನೀರನ್ನು ಕಾಶಿ ಅದ್ರೊಳಗೆ ಈ ನುಚ್ಚನ್ನ ಸಾಬೂದನಿ ನುಚ್ಚನ್ನ ನೆನೆಯಕ್ಕೆ ಇಟ್ಬಿಡ್ಬೇಕ್ರಿ ಒಂದು 15 ನಿಮಿಷ. ಆಮೇಲೆ ಬೀಟ್ರೂಟ್ ಮೇಲಿಂದ ಸಿಪ್ಪಿ ತೆಗೆದು ಸಣ್ಣಗೆ ಹೆಚ್ಚಿ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಹಂಗೆ ಟೊಮೆಟೊನ ಸಣ್ಣಗೆ ಹೆಚ್ಚಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ಲೋಟ ನೀರು ಹಾಕಿ ಮಿಕ್ಸರ್ ಮಾಡ್ಕೋಬೇಕ್ರಿ. ಇದನ್ನು ಆಮೇಲೆ ಸೋಸು ಸಾಣಿಗೆ ಒಳಗೆ ಹಾಕಿ ಸೋಸಿ ಅದ್ರದ್ದು ಪ್ಯೂರಿ ತೆಗೆದಿಟ್ಕೋಬೇಕ್ರಿ. ನಂತರ ಈ ಅದ ಜಾರ್ನ್ಯಾಗನ ಈ ನೆಂದಿರ್ತೈತಲ್ಲ ಸಾಬೂದನಿದು ನುಚ್ಚು ಅದನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸರ್ ಮಾಡ್ಕೋಬೇಕು. ನಂತರ ಈ ಬೀಟ್ರೂಟು ಮತ್ತು ಟೊಮೆಟೊ ಹಣ್ಣಿನ ಪ್ಯೂರಿ ಇರ್ತೈತಲ್ರಿ ಅದನ್ನು ಕುದಿಯಕ್ಕೆ ಇಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹಾಕಿ ಒಂದು ಕುದಿ ಕುದಿಸ್ಕೋಬೇಕ್ರಿ. ಒಂದು ಕುದಿ ಬಂದ ನಂತರ ನಾವು ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಾಬೂದನಿ ನುಚ್ಚನ್ನ ಅದನ್ನು ಮೆಲ್ಕ ಹಾಕೋತ ಕೈ ಆಡಿಸ್ಬೇಕ್ರಿ ಇದನ್ನು. ಆಮೇಲೆ ಇದನ್ನು ಒಂದು 5ರಿಂದ 10 ನಿಮಿಷ ಸಣ್ಣ ಉರಿಯೊಳಗೆ ಕುದಿಸ್ಕೋಬೇಕು. ಇಲ್ಲೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಐತಿ. ಏನಂದ್ರೆ ಇದು ಕರೆಕ್ಟ್ ಹದ ಬಂದಿತ್ತು ನಮ್ಗೆ ಹಪ್ಪಳದ ಹಿಟ್ಟಿನ ಹದಕ್ಕೆ ಅಂದ್ರೆ ಇಷ್ಟ ಬಿಟ್ಬಿಡ್ಬೇಕ್ರಿ. ಇಲ್ಲಾಂದ್ರೆ ನಮ್ಗೆ ಸ್ವಲ್ಪ ನೀರು ಜಾಸ್ತಿ ಆಗಿತ್ತಂದ್ರೆ 1 ಅಥವಾ 2 ಚಮಚೆ ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು ಇಲ್ಲ ರವಾ ನೀರೊಳಗೆ ಕಲಿಸಿ ಹಾಕಿ ಮತ್ತೊಂದು ಕುದಿಸ್ಬಿಡ್ಬೇಕ್ರಿ. ಅಂದ್ರೆ ಕರೆಕ್ಟ್ ನಮ್ಗೆ ಹಪ್ಪಳದ ಹಿಟ್ಟಿನ ಹದ ಬರ್ತೈತಿ. ಒಂದು ಪ್ಲಾಸ್ಟಿಕ್ ಹಾಳೆ ಹಾಸಿ ಅದ್ರ ಮೇಲೆ ಇದು ಒಂದೊಂದು ಚಮಚೆ ಹಪ್ಪಳದ ಹಿಟ್ಟು ಹಾಕಿ ಹಪ್ಪಳದಂಗೆ ಅಗಲಗಿ ತಿಡ್ಕೋಬೇಕ್ರಿ. ಇವನ್ನ ಒಂದಿನ ನೆರಳಾಗಿ ಒಣಗಿಸ್ಬೇಕು, ಮತ್ತೊಂದಿನ ಬಿಸಿಲಾಗಿ ಒಣಗಿಸಿದ್ರೆ ನಮ್ಮ ಹಪ್ಪಳ ರೆಡಿ ನೋಡ್ರಿ. ಇವನ್ನ ಎಣ್ಣೆಗೆ ಹಾಕಿ ಕರೆದ್ರೆ ಭಾರಿ ಕ್ರಿಸ್ಪಿ ಹಾಕವು, ಹಂಗೆ ರುಚಿನೂ ಆಗಿರ್ತಾವೆ. ನೀವು ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.